ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ರಾಜೀವ್ ಚಂದ್ರಶೇಖರ್ ಕಾರನ್ನ ಸುತ್ತುವರಿದು ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಕಾರನ್ನ ಸುತ್ತುವರಿದು ಆಕ್ರೋಶವನ್ನ ಹೊರಹಾಕಿದ್ರು ಅಭಿಮಾನಿಗಳು. ತೇಜಸ್ವಿನಿ ಅನಂತಕುಮಾರ್ ಅವರ ಬೆಂಬಲಿಗರಿಂದ ಇಂಥದ್ದೊಂದು ಆಕ್ರೋಶ ವ್ಯಕ್ತವಾಯಿತು. ತೇಜಸ್ವಿನಿ ಭೇಟಿಗೆ ಬಂದಿದ್ದಂತಹ ರಾಜೀವ್ ಚಂದ್ರಶೇಖರ್ ಬಿಜೆಪಿಯ ರಾಜ್ಯಸಭಾ ಸದಸ್ಯ ರಾಜೀವ್ ಕಾರು ಮುಂದಕ್ಕೆ ತೆರಳಲು ಬಿಡದೆ ಆಕ್ರೋಶವನ್ನ ಹೊರಹಾಕಿದ್ರು. ಕೊನೆಗೆ ಕಾರು ತೆರಳುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟರು ಪೊಲೀಸರು. ಇನ್ನು ತೇಜಸ್ವಿನಿ ನಿವಾಸದ ಬಳಿಯಲ್ಲಿ ಮುಂದುವರೆದಿದೆ ಬೆಂಬಲಿಗರ ಆಕ್ರೋಶ. ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಯ ಬಳಿಯಲ್ಲಿ ಬೆಂಬಲಿಗರು ಹಾಜರಿದ್ದಾರೆ. ಅದಾಗಲೇ ತೇಜಸ್ವಿ ಸೂರ್ಯ ಬಂದಂತ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಅಂತ ಹೇಳಿದ್ರು. ಸದ್ಯ ಕಾರು ಸುತ್ತುವರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ತೇಜಸ್ವಿ ಸೂರ್ಯ ಹೋದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೋ ಬ್ಯಾಕ್ ತೇಜಸ್ವಿ ಎನ್ನುವಂಥ ಮಾತು, ನ್ಯಾಯ ಬೇಕು ನ್ಯಾಯ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದವು. ಇದಾದ ಬಳಿಕ ರಾಜೀವ್ ಚಂದ್ರಶೇಖರ್ ಬಿಜೆಪಿಯ ರಾಜ್ಯಸಭಾ ಸದಸ್ಯ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಗೆ ಬಂದಿದ್ರು. ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಅವರ ಕಾರನ್ನ ಘೇರಾವ್ ಹಾಕಿ ಅವರ ಕಾರಿಗೆ ಸುತ್ತುವರಿದು ಕಾರು ಮುಂದೆ ಹೋಗೋದಕ್ಕೆ ಬಿಡದೆ ಆಕ್ರೋಶವನ್ನ ಹೊರಹಾಕಿದ್ರು ಅಭಿಮಾನಿಗಳು. ಯಾವ ಕಾರಣಕ್ಕಾಗಿ ನೀವು ಟಿಕೆಟ್ ಅನ್ನ ಕೈ ತಪ್ಪಿಸಿದ್ರಿ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅಭಿಮಾನಿಗಳು ತೋರಿಸಿದಂತ ಆಕ್ರೋಶದ ಒಂದಷ್ಟು ನಡೆ ಅದು. ಏನು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಒಂದು ಕಡೆ ರಾಜೀವ್ ಚಂದ್ರಶೇಖರ್ ಅವರ ಕಾರನ್ನ ಸುತ್ತುವರಿದು ಅಭಿಮಾನಿಗಳು ಬಿಡ್ತಾ ಇಲ್ಲ ಹೋಗೋದಕ್ಕೆ. ಮತ್ತೊಂದು ಕಡೆ ತೇಜಸ್ವಿನಿ ಅನಂತಕುಮಾರ್ ಅವರು ಅಲ್ಲಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಏನಾಯ್ತು, ಏನ್ ನಡೆದಿದೆ ವಿಚಾರ, ಯಾವ ಕಾರಣಕ್ಕಾಗಿ ಟಿಕೆಟ್ ಕೈ ತಪ್ಪಿತು, ಅಥವಾ ಪಕ್ಷ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು, ಇಂತಹ ಒಂದಷ್ಟು ಮಾತುಗಳನ್ನ ಕಾರ್ಯಕರ್ತರ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ, ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕ್ರೋಶವನ್ನು ಕೂಡ ಕಾರ್ಯಕರ್ತರು ಹೊರಹಾಕ್ತಾ ಇದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೊಂದು ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ನೋಡ್ತಾ ಇದ್ದೀವಿ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರ ಅಭಿಮಾನಿಗಳು. ಇನ್ನು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ. ಇನ್ನು ಇಷ್ಟೊಂದರ ಮಟ್ಟಿಗೆ ಆಕ್ರೋಶ ಹೊರಹಾಕುತ್ತಾರೆ ಅಥವಾ ಆಕ್ರೋಶ ವ್ಯಕ್ತವಾಗುತ್ತೆ ಎನ್ನುವಂತ ನಿರೀಕ್ಷೆ ಕೂಡ ಬಿಜೆಪಿಗೆ ಇದೆ. ಇದೇ ಕಾರಣಕ್ಕೆ ಸ್ವತಃ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಅನ್ನುವಂತ ತೇಜಸ್ವಿ ಸೂರ್ಯ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲ ಇಂಥದ್ದೊಂದು ಆಕ್ರೋಶ ಅಥವಾ ಅಭಿಮಾನಿಗಳಿಂದ ವ್ಯಕ್ತವಾಗುವಂತಹ ಒಂದಷ್ಟು ಆಕ್ರೋಶದ ನುಡಿಗಳು ಎಲ್ಲವೂ ಕೂಡ ಸಹಜ, ಇಂಥ ಸಹಜ ಅನ್ನುವಂಥ ಮಾತುಗಳನ್ನ ಆಡ್ತಾನೆ. ನಾನು ಕೂಡ ಅನಂತಕುಮಾರ್ ಅವರ ಗರಡಿಯಲ್ಲಿ ಬೆಳೆದಿದ್ದಂತಹ ಒಬ್ಬ ಕಾರ್ಯಕರ್ತ, ನಾನು ಕೂಡ ಸಾಮಾನ್ಯ ಕಾರ್ಯಕರ್ತನೇ, ನಿರೀಕ್ಷೆ ಇಲ್ಲದೆ ಬಯಸದೇ ಬಂದಿರುವಂತಹ ಒಂದು ಗಿಫ್ಟ್ ಇದು. ಈ ಕಾರಣಕ್ಕಾಗಿ ನಾನು ಕಣಕ್ಕಿಳಿತಾ ಇದ್ದೇನೆ. ಇನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ಇಲ್ಲ ಒಂದಷ್ಟು ಚಿಕ್ಕ ಪುಟ್ಟ ಅಸಮಾಧಾನಗಳು ಏನೇ ಇದ್ರೂ ಕೂಡ ಅದನ್ನ ಮರೆಮಾಚಿ ಈ ದೇಶಕ್ಕೋಸ್ಕರ ನಾವು ಹೋರಾಟವನ್ನ ಮಾಡಬೇಕಿದೆ, ನಮಗೆ ದೇಶ ಮೊದಲು ಪಕ್ಷ ನಂತರ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಕೆಲಸ ಯಾವತ್ತೂ ಮಾಡಬಾರ್ದು. ಯಾವುದಕ್ಕೂ ಹೋಗೋದಿಲ್ಲ. ಒಂದ್ ನಿಮಿಷ ನೋಡಿ, ನೋಡಿ ಒಂದ್ ನಿಮಿಷ ನೋಡಿ, ಮಾತಾಡಿ ನೋಡಿ ಒಂದ್ ನಿಮಿಷ. ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಕೆಳಗಡೆ ಬನ್ನಿ ಮೇಡಮ್ ಬರ್ತಾರೆ.
ಅಲ್ಲೇ ಒಂದಷ್ಟು ಕಾರ್ಯಕರ್ತರಲ್ಲಿ ಜೊತೆಗೆ ಅಭಿಮಾನಿಗಳಲ್ಲಿ ಗೊಂದಲ ಇದೆ. ಒಂದಷ್ಟು ಜನ ಇಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ರು. ಬಾಪುಡಿ ಅಲ್ಲ ಆಡಿಯೋ ಬರಲ್ಲ. ಈ ಒಂದಷ್ಟು ಗೊಂದಲ ಇದೆ. ತೇಜಸ್ವಿನಿ ಅನಂತಕುಮಾರ್ ಅವರ ಮನೆ ಮುಂಭಾಗದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಯಾವಾಗ ಬಿಜೆಪಿಯ ಟಿಕೆಟ್ ಕೈ ತಪ್ಪೋ, ಯಾವಾಗ ಬಿಜೆಪಿ ಅಭ್ಯರ್ಥಿ ತೇಜಸ್ವಿನಿ ಅನಂತಕುಮಾರ್ ಅಲ್ಲ, ಅಲ್ಲಿ ತೇಜಸ್ವಿ ಸೂರ್ಯ ಅನ್ನುವಂಥ ವಿಚಾರ ಗೊತ್ತಾಯ್ತು. ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಜೊತೆಗೆ ಅಲ್ಲಿಗೆ ಬಂದಂತಹ ತೇಜಸ್ವಿನಿ ಅನಂತಕುಮಾರ್ ಹಾಗೂ ಅನಂತಕುಮಾರ್ ಅವರ ಅಭಿಮಾನಿಗಳು ಅಲ್ಲಿಗೆ ಬಂದು ಒಂದಷ್ಟು ಜೈಕಾರವನ್ನ ಹಾಕ್ತಾ ಇದ್ರು. ಇಲ್ಲ, ಗೋ ಬ್ಯಾಕ್ ತೇಜಸ್ವಿ ಎನ್ನುವಂಥ ಮಾತು, ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂಥ ಮಾತು, ಈ ಒಂದಷ್ಟು ವಿಚಾರವನ್ನ ಇಟ್ಕೊಂಡು ಅಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಇನ್ನು ಅಲ್ಲಿಂದ ತೆರಳುವಂತ ಸಂದರ್ಭದಲ್ಲೂ ಕೂಡ ಚಂದ್ರಶೇಖರ್ ಅವರ ಕಾರಿಗೆ ಮುತ್ತಿಗೆಯನ್ನ ಹಾಕಿ ಅಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ನಡೀತು. ಇದಾದ ಬಳಿಕ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಅಲ್ಲಿದ್ದಂತ ಕೆಲವೊಂದಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂತ ಮಾತು, ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸ್ತೀವಿ, ಪಕ್ಷೇತರರಾಗಿ ನಿಲ್ಲಿಸಿ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ, ಇಂಥದ್ದೊಂದು ಅನ್ಯಾಯ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಈ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಒಂದಷ್ಟು ಜನ ಬಂದು ಬಿಜೆಪಿ ಬಿಟ್ಟು ನಾವು ಹೋಗೋದೇ ಇಲ್ಲ ಅನ್ನುವಂಥ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಕಿರಣ್, ಒಂದು ವಿಚಾರ ನೋಡ್ತಾ ಇದೀವಿ, ಒಂದಷ್ಟು ಕಾರ್ಯಕರ್ತರು ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನುವಂಥ ಮಾತು. ಮತ್ತೊಂದು ಕಡೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾ ಇದ್ದಾರೆ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಕಾರ್ಯಕರ್ತರನ್ನ ಕಿರಣ್? ಸಹಜವಾಗಿ ತಮ್ಮ ನಾಯಕಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಬೆಂಬಲಿಗೆ ಆಕ್ರೋಶವನ್ನು ತರಿಸಿದೆ. ಆ ಕಾರಣಕ್ಕಾಗಿ ಅವರು ಒಬ್ಬೊಬ್ಬ ಕಾರ್ಯಕರ್ತರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಜೊತೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ಬೆಂಬಲಿಗರ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಅವರು ಕೂಡ ಒಂದು ಹಂತದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧವೂ ತೇಜಸ್ವಿನಿ ಅನಂತಕುಮಾರ್ ಅವರ ಸಮ್ಮುಖದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ತೇಜಸ್ವಿ ಸೂರ್ಯ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ತೇಜಸ್ವಿ ಸೂರ್ಯ ಇನ್ನೂ ಕೂಡ ವಯಸ್ಸಿನಲ್ಲಿ ಚಿಕ್ಕವರು ಮತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅವಕಾಶವನ್ನ ಕೊಡಬೇಕಾಗಿತ್ತು, ಅವರಿಗೆ ನೀವು ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ರೀತಿಯಲ್ಲಿ ಒತ್ತಡವನ್ನ ಹೇರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಮತ್ತೊಂದಷ್ಟು ಕಾರ್ಯಕರ್ತರು ತೇಜಸ್ವಿನಿ ಅನಂತಕುಮಾರ್ ಅವರು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಬೇಕಾದಂತಹ ಅನಿವಾರ್ಯತೆ ತೇಜಸ್ವಿನಿ ಅನಂತಕುಮಾರ್ ಅವರಿಗಿತ್ತು. ಅವರು ಕೂಡ ತಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ರು. ಯಾಕೆಂದ್ರೆ ಪಕ್ಷ ಮೊದಲು ಅನ್ನುವಂತಹ ಒಂದು ವಿಚಾರವನ್ನೇ ಹೇಳ್ತಾ ಹೋದ್ರು ತೇಜಸ್ವಿನಿ ಅನಂತಕುಮಾರ್ ಅವರು. ಯಾಕಂದ್ರೆ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಬೇಕಾಗಿರುತ್ತೆ. ಮತ್ತು ನಿನ್ನೆ ತೇಜಸ್ವಿನಿ ಅನಂತಕುಮಾರ್ ಒಂದು ವಿಚಾರವನ್ನ ಟ್ವೀಟ್ ಮಾಡಿದ್ರು, ದೇಶ ಮೊದಲು ನಂತರ ಪಕ್ಷ, ಕೊನೆಯಲ್ಲಿ ನಾನು ಅನ್ನುವಂತಹ ಒಂದು ವಿಚಾರವನ್ನ ಟ್ವೀಟ್ ಮಾಡಿದ್ರು. ಅದೇ ಅಂಶವನ್ನ ಮತ್ತೆ ಇವತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಮತ್ತೆ ಪ್ರಸ್ತಾಪಿಸ್ತಾ ಹೋದಂತಹ ತೇಜಸ್ವಿನಿ ಅನಂತಕುಮಾರ್ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಪಕ್ಷ ನಮಗೆ ಜವಾಬ್ದಾರಿಯನ್ನ ಅವಕಾಶವನ್ನ ಕೊಡದೇ ಇದ್ರು ಕೂಡ ನಮ್ಮ ಮೇಲೆ ಇರುವಂತಹ ಜವಾಬ್ದಾರಿಯನ್ನ ಅರಿತು ನಾವು ಕೆಲಸವನ್ನ ಮಾಡಬೇಕು, ಪಕ್ಷಕ್ಕಾಗಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡಬೇಕು, ಆ ಕೆಲಸವನ್ನ ಮಾಡೋಣ ಅನ್ನುವಂತಹ ಒಂದು ಮಾತನ್ನ ಹೇಳುವ ಮುಖಾಂತರ ತಮ್ಮ ಅಸಮಾಧಾನ ಹೊರಹಾಕ್ತಿದ್ದಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನು ತೇಜಸ್ವಿನಿ ಅನಂತಕುಮಾರ್ ಮಾಡಿದ್ರು. ಈ ಹಂತದಲ್ಲಿ ಅವರು ಹೇಳಿದಂತಹ ಮಾತುಗಳು ಏನಂದ್ರೆ, ಕಾರ್ಯಕರ್ತರು ಮತ್ತು ಬಂದಿದ್ದಂತಹ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಹೇಳಿದಂತಹ ಮಾತು, ಚುನಾವಣೆಗೆ ನಾನು ಈ ಹಿಂದೆ ಕೂಡ ಕೆಲಸ ಮಾಡಿದ್ದೆ, ಇನ್ನೂ ಕೂಡ ಕೆಲಸ ಮಾಡ್ತೇನೆ, ದೇಶಕ್ಕಾಗಿ ಕೆಲಸ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅನಂತಕುಮಾರ್ ಅವರ ನಿವಾಸದಿಂದ ತೆರಳಿದ ಬಳಿಕವೂ ಕೂಡ ಒಂದು ಹಂತದಲ್ಲಿ ಕಾರ್ಯಕರ್ತರು ಜೋರಾಗಿ ಪ್ರತಿಭಟನೆ ನಡೆಸಿದ್ರು. ತೇಜಸ್ವಿನಿ ಅವರಿಗೆ ಮತ್ತೆ ಅವಕಾಶವನ್ನ ಕೊಡಬೇಕನ್ನುವಂತಹ ಮಟ್ಟಕ್ಕೆ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ತೇಜಸ್ವಿನಿ ಅವರ ಭೇಟಿಗೆ ಬಂದಿದ್ದಂತಹ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅವರ ಕಾರಿಗೂ ಕೂಡ ಮುತ್ತಿಗೆ ಹಾಕಿದಂತಹ ಬಿಜೆಪಿ ಕಾರ್ಯಕರ್ತರು ಅವರ ಕಾರನ್ನ ತೆರಳೋದಿಕ್ಕೂ ಕೂಡ ಅವಕಾಶ ಕೊಡದಂತಹ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಪೊಲೀಸರು ಬಂದು ಮಧ್ಯಪ್ರವೇಶಿಸಿ ಅವಕಾಶವನ್ನ ಮಾಡಿಕೊಡಬೇಕು.